FSL ರಿಪೋರ್ಟ್ ಇರ್ಬೋದು, ಅದು ಬಂದ ತಕ್ಷಣ ನೀವು ಯಾಕೆ ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ನಡೆಸಿಲ್ಲ, ಯಾಕೆ ಡಿಲೇ ಆಯಿತು, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ರೆ ಸಿ.ವಿ. ನಾಗೇಶ್. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಲೂಪ್ ಹೋಲ್ಗಳಿಗೆ ಈಗ ಸಾಕ್ಷಿಯನ್ನು ಕೊಡಬೇಕಾಗತ್ತೆ. SPP ಪ್ರಸನ್ನ ಕುಮಾರ್ ಅವರು ಸುಮ್ಮನೆ ಅಲ್ಲ, ಇವ್ರು ಏನು ಸಿ.ವಿ. ನಾಗೇಶ್ ಏನೆಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಇದಕ್ಕೆಲ್ಲ ಏನೇನು ಲೂಪ್ ಹೋಲು, ಯಾಕೆ ಲೇಟು ಡಿಲೇ, ಅದನ್ನೆಲ್ಲ ಅದಕ್ಕೆಲ್ಲವೂ ಕೂಡ SPP ಪ್ರಸನ್ನ ಕುಮಾರ್ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ವಾದವನ್ನ ಮಂಡಿಸಬೇಕಾಗತ್ತೆ. ಈಗ ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರ ಸಾಕ್ಷಿದಾರರು, ಯಾರ ಇಬ್ರು ಸಾಕ್ಷಿದಾರರು, ಕಂಡಂತವ್ರು ಯಾರು, ಜೊತೆಗೆ ಹಣ ಎಲ್ಲಿಂದ ಬಂತು, ಯಾಕೆ ಬಂತು, ಮೇಲ್ ಬಂತು, ಜೂನಲ್ಲಿ ಯಾಕೆ ಇದನ್ನು ಸೇರಿಸಿದ್ರು, ಇದನ್ನೆಲ್ಲ ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆಲ್ಲವೂ ಕೂಡ ಉತ್ತರವನ್ನ SPP ಪ್ರಸನ್ನ ಕುಮಾರ್ ಅವರು ಸಾಕ್ಷಿ ಸಮೇತ ಕೊಡಬೇಕಾಗತ್ತೆ. IO ಆಫೀಸರ್ಸ್ಗಳು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಇಲ್ಲಿ ಮಂಡಿಸಬೇಕಾಗತ್ತೆ. ಯಾಕೆ ಏನು ಡಿಲೇ ನೋಡಿ, ಈಗ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲಿ ಯಾಕೆ ಡಿಲೇ ಮಾಡಿದ್ರು, ಸಹಜ ಸಾವಂತ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದಿತ್ತು, ಆಮೇಲೆ ಕೊಲೆ ಅಂತ ಗೊತ್ತಾಗ್ತಿತ್ತು, ಇದನ್ನು ಯಾಕೆ ನೀವು ಡಿಲೇ ಮಾಡಿದ್ರಿ, ಇಲ್ಲಿ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರುವಂಥದ್ದು. ಅಲ್ಲಿ ಒಂದಿಷ್ಟು ಮೃತದೇಹಗಳನ್ನು ಕೂಡ ಪರಿಶೀಲನೆ ನಡೆಸಿದಾಗ ಇದಿಷ್ಟು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. 7 ರಿಮಾಂಡ್ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ, ಪೊಲೀಸರು ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ? 7 ರಿಮಾಂಡ್ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಅದರಲ್ಲಿ ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ, ಪೊಲೀಸರು ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ? ಪೊಲೀಸರು ಇದುವರೆಗೂ ಅದರಲ್ಲಿ ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಅನ್ನೋದನ್ನು ಯಾವ ಅರ್ಜಿಯಲ್ಲೂ, ಯಾವ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾವ್ಯಾವ ಸಾಕ್ಷಿಗಳನ್ನು ಅಂದರೆ ಪೊಲೀಸರ ಸಾಕ್ಷ್ಯ ಸಂಗ್ರಹವೇ ಸರಿ ಇಲ್ಲ, ಎವಿಡೆನ್ಸ್ ಕಲೆಕ್ಷನ್ನೇ ಸರಿ ಇಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳನ್ನು ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ವಾದದ ತಿರುಳು. ಅವು ನಿಜವಾದ ಸಾಕ್ಷಿಗಳಲ್ಲ, ಬದಲಾಗಿ ಪೊಲೀಸರು ಸೃಷ್ಟಿಸಿದ ಸಾಕ್ಷ್ಯಗಳು ಅಂತ. ರಿಮ್ಯಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳನ್ನು, ಚಾರ್ಜ್ ಶೀಟಲ್ಲಿ ಹಾಕಿರುವಂಥ ಸಾಕ್ಷ್ಯಗಳನ್ನು ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತಲ್ವ, ಯಾವ್ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದೇವೆ ಅಂತ. ಆ ಥರ ಏನು ಮೆನ್ಷನ್ ಮಾಡಿಲ್ಲ. ಯಾವ ರಿಮಾಂಡ್ ಅರ್ಜಿಯಲ್ಲೂ ಕೂಡ ಸಂಗ್ರಹಿತವಾಗಿರುವ ಸಾಕ್ಷಿಗಳ ಉಲ್ಲೇಖ ಇಲ್ಲ. 7 ರಿಮಾಂಡ್ ಅರ್ಜಿಗಳನ್ನು ಹಾಕಿದ್ದಾರೆ. ಆ 7 ರಿಮಾಂಡ್ ಅರ್ಜಿಗಳಲ್ಲೂ ಕೂಡ ಯಾವ್ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಅನ್ನುವಂಥ ಉಲ್ಲೇಖ ಇಲ್ಲ. ಯಾಕೆ ಹಾಗೆ ಮಾಡಿದ್ದಾರೆ ಪೊಲೀಸರು? ಸಾಕ್ಷಿಗಳು ಸರಿ ಇದ್ದಿದ್ರೆ ರಿಮಾಂಡ್ ಅರ್ಜಿನಲ್ಲೂ ಆ ಸಾಕ್ಷಿಗಳನ್ನು ನೀಟಾಗಿ ಉಲ್ಲೇಖ ಮಾಡಬೇಕಾಗಿತ್ತಲ್ವಾ ಅನ್ನೋದು ಸಿ.ವಿ. ನಾಗೇಶ್ ಪ್ರಶ್ನೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ.ವಿ. ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರು ಯಾವ್ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ, ಆ ಸಾಕ್ಷಿಗಳ ಉಲ್ಲೇಖ ರಿಮಾಂಡ್ ಅರ್ಜಿನಲ್ಲಿ ಇಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಯಾವ ರಿಮಾಂಡ್ ಅರ್ಜಿ, 7 ರಿಮಾಂಡ್ ಅರ್ಜಿ ಸಲ್ಲಿಸಿದ್ದಾರೆ. ಆ 7 ರಿಮಾಂಡ್ ಅರ್ಜಿಗಳಲ್ಲಿ ಯಾವುದರಲ್ಲೂ ಕೂಡ ದರ್ಶನ್ ಅವರ ವಿಚಾರವಾಗಿ ಪೊಲೀಸರು ಏನು ಸಂಗ್ರಹಿಸಿರ್ತಕ್ಕಂಥ ಸಾಕ್ಷಿಗಳಿದಾವಲ್ಲ, ಆ ಸಾಕ್ಷಿಗಳು ಯಾರು ಅನ್ನೋದರ ಉಲ್ಲೇಖವೇ ಇಲ್ಲ. ಹೆಂಗೆ ಸಾಕ್ಷಿಗಳಾಗತ್ತೆ ಅಂದರೆ ಎವಿಡೆನ್ಸ್ ಕಲೆಕ್ಷನ್ ಬಹಳ ವೀಕ್ ಆಗಿದೆ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಆ ಸಾಕ್ಷಿಗಳು ಗಟ್ಟಿ ಸಾಕ್ಷ್ಯಗಳಲ್ಲ ಅಂತ, ದರ್ಶನ್ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಇವೆಲ್ಲ ಗಟ್ಟಿ ಸಾಕ್ಷ್ಯಗಳಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದದ ತಿರುಳು. ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳ ಉಲ್ಲೇಖ ರಿಮಾಂಡ್ ಅರ್ಜಿಯಲ್ಲಿ ಇಲ್ಲ. ಯಾವ ರಿಮಾಂಡ್ ಅರ್ಜಿಯಲ್ಲೂ ಸಾಕ್ಷಿಗಳ ಉಲ್ಲೇಖ ಇಲ್ಲ. 7 ರಿಮಾಂಡ್ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದು ಯಾವುದರಲ್ಲೂ ಕೂಡ ಸಾಕ್ಷಿಗಳ ಉಲ್ಲೇಖ ಇಲ್ಲ. ಪುನೀತ್ 161 ಹೇಳಿಕೆಯನ್ನು ಓದ್ತಾ ಇದ್ದಾರೆ ಅಂತ. ಈಗ ಆತ 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ. 161 ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಪುನೀತ್, ಅದನ್ನು ಓದ್ತಾ ಇದ್ದಾರೆ ಸಾಕ್ಷಿ ಪುನೀತ್. ಆತ 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ, 10ನೇ ತಾರೀಕು ಡ್ಯೂಟಿಗೆ ಹೋಗಿದ್ದ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಕೋರ್ಟ್ ಕಲಾಪದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಕೋರ್ಟ್ನಲ್ಲಿ ಈಗ ಸಿ.ವಿ. ನಾಗೇಶ್ ಅವರು ಪುನೀತ್ ಏನಿದೆ ಆ ಸಾಕ್ಷ್ಯವನ್ನು ಓದ್ತಾ ಇದ್ದಾರೆ. 161 ಹೇಳಿಕೆ ಏನು ಕೊಟ್ಟಿದ್ದಾರೆ ಪುನೀತ್ ಸಾಕ್ಷ್ಯವಾಗಿ, ಆ ಹೇಳಿಕೆಯನ್ನು ಓದ್ತಾ ಇದ್ದಾರೆ. ಆತ ಬೆಂಗಳೂರಿಗೆ ಬಂದಿದ್ದೆ 9ನೇ ತಾರೀಕು, 10ನೇ ತಾರೀಕು ಡ್ಯೂಟಿಗೆ ಬಂದಿದ್ದಾನೆ. ಡ್ಯೂಟಿಗೆ ಬಂದು ಈ ಸಾಕ್ಷ್ಯವನ್ನು ನುಡಿದಿರ್ತಕ್ಕಂಥದ್ದು.
ಅದ್ರ ಬಗ್ಗೆ ಸಿ ವಿ ನಾಗೇಶ್ ಡೀಟೇಲ್ ಆಗಿ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಸಾಕ್ಷಿಗಳ ಹೇಳಿಕೆಗಳೇನಿದ್ದಾವಲ್ಲ ಅದನ್ನು ವಿವರವಾಗಿ ಎಕ್ಸಾಮೈನ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ. ಅದನ್ನು ಡೀಟೇಲ್ ಆಗಿ ಅದು ಹೇಗೆ ದುರ್ಬಲವಾದಂಥ ಸಾಕ್ಷ್ಯ, ದರ್ಶನ್ ವಿರುದ್ಧ ಇವರು ಕಟ್ಟಿರುವಂತಹ ಸಾಕ್ಷ್ಯ ಅಥವಾ ಸೃಷ್ಟಿ ಮಾಡಿರುವಂತಹ ಸಾಕ್ಷ್ಯ ಅನ್ನೋ ಅರ್ಥದಲ್ಲಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್. ಏನೇನು ಹೇಳಿಕೆ ಕೊಟ್ಟಿದ್ದಾರಲ್ಲ ಸಾಕ್ಷಿಗಳು, 161 ಹೇಳಿಕೆಗಳು, ಅದರ ಅಂಶಗಳು, ಅದನ್ನು ಉಲ್ಲೇಖ ಮಾಡಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಇವತ್ತು ಏನಾಗುತ್ತೆ ಹಾಗಾದ್ರೆ, ದರ್ಶನ್ ಜಾಮೀನು ಅರ್ಜಿಯನ್ನ ಕೋರ್ಟ್ ಪರಿಗಣಿಸುತ್ತಾ ಇಲ್ವಾ ಕುತೂಹಲ ಗರಿಗೆದರಿದೆ. ಸಾಕ್ಷಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಾಕ್ಷಿಗಳ ಉಲ್ಲೇಖ, ಹೇಗೆ ಸಾಕ್ಷಿಗಳು ದುರ್ಬಲವಾಗಿದೆ ಅನ್ನೋದನ್ನ ಕೋರ್ಟ್ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಏನಾಗುತ್ತೆ ಹಾಗಾದ್ರೆ, ಡಿ ಗ್ಯಾಂಗ್ ಬೇಲ್ ಭವಿಷ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿ ವಿ ನಾಗೇಶ್ ಅತ್ಯಂತ ಪ್ರಖರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ದರ್ಶನ್ಗೆ ಬೇಲ್ ಸಿಗಬೇಕು ಅಂತಂದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ವಿಚಾರಣೆ ಏನಿದೆಯಲ್ಲ, ಇದು ಬಹಳ ಬಹಳ ಮುಖ್ಯ ಆಗತ್ತೆ. ಸೊ ಇವತ್ತಿನ ವಿಚಾರಣೆಯನ್ನು ಆಧರಿಸಿ, ಈ ಅಂಶಗಳನ್ನು ಆಧರಿಸಿ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ತೀರ್ಮಾನ ಆಗತ್ತೆ. ದರ್ಶನ್ ಅವರ ಬದುಕಿನಲ್ಲಿ ಈ ಹಂತದಲ್ಲಿ ಈ ಜೈಲು ವಾಸ ಇನ್ನೇನು 2 ವಾರ ಇದೆ ಇಂಟ್ರಿಮ್ ಬೇಲ್ ಮುಗಿಯೋದಕ್ಕೆ. ಈ ಸಂದರ್ಭದಲ್ಲಿ ದರ್ಶನ್ಗೆ ಈ ವಿಚಾರಣೆ ಬಹಳ ಕ್ರೂಷಿಯಲ್, ನಿರ್ಣಾಯಕ. ಈ ಒಂದು ವಿಚಾರಣೆಯಲ್ಲಿ ಅವರಿಗೆ ಅವರ ಪರವಾಗಿ ತೀರ್ಪು ಬರೋದು ಬಹಳ ಅಗತ್ಯ ಇದೆ. ಆದರೆ ನ್ಯಾಯಾಲಯ ನ್ಯಾಯವನ್ನು ಮಾತ್ರ ನೋಡುತ್ತೆ. ಸಂವಿಧಾನದ ತಕ್ಕಡಿಯಲ್ಲಿ ಏನಾಗುತ್ತೆ ದರ್ಶನ್ ಭವಿಷ್ಯ ಕಾದು ನೋಡಬೇಕಾಗಿದೆ. ಒಬ್ಬೊಬ್ಬ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಸಿ ವಿ ನಾಗೇಶ್ ಎಕ್ಸಾಮೈನ್ ಮಾಡಿ ಕೋರ್ಟ್ ಎದುರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೇಗೆ ಪ್ರತಿಯೊಂದು ಸಾಕ್ಷ್ಯವೂ ಕೂಡ ಆಧಾರರಹಿತ, ತಲೆಬುಡ ಇಲ್ಲದ್ದು, ಹೇಗೆ ಅದು ದುರ್ಬಲವಾದ ಸಾಕ್ಷ್ಯ, ಹೇಗೆ ಅದರಲ್ಲಿ ಸಾಕಷ್ಟು ಅನುಮಾನಗಳಿದೆ, ಇದೆಲ್ಲವನ್ನು ಕೂಡ ಸಿ ವಿ ನಾಗೇಶ್ ಹೈಲೈಟ್ ಮಾಡ್ತಾ ಇದ್ದಾರೆ ತಮ್ಮ ವಾದದಲ್ಲಿ. ಇಂಟರಿಮ್ ಬೇಲ್ಗೂ ಕೂಡ ಇದೇ ರೀತಿ ಮೊದಲಿಗೆ ವಾದ ಮಾಡಿದ್ರು ಸಿ ವಿ ನಾಗೇಶ್. ಮಧ್ಯಂತರ ಬೇಲ್ಗೆ ಅಪ್ಲೈ ಮಾಡಿದಾಗ ಫಸ್ಟ್ ಟೈಮ್ ಮಧ್ಯಂತರ ಬೇಲ್ ಅರ್ಜಿಯನ್ನು ಕೋರ್ಟ್ ವಿಚಾರಣೆಗೆ ಕರೆದಾಗ ಸಿ ವಿ ನಾಗೇಶ್ ಇದೇ ರೀತಿಯಲ್ಲಿ ಲೂಪ್ ಹೋಲ್ಗಳು ಏನಿದ್ದಾವಲ್ಲ, ಪೊಲೀಸ್ ತನಿಖೆ ಲೂಪ್ ಹೋಲ್ಗಳು, ಚಾರ್ಜ್ ಶೀಟ್ನ ಲೂಪ್ ಹೋಲ್ಗಳು, ಅದನ್ನೆಲ್ಲ 1 by 1 ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋದರು. ಆದರೆ ಆ ಸಂದರ್ಭದಲ್ಲಿ ಇಂಟ್ರಿಮ್ ಬೇಲ್ ರಿಜೆಕ್ಟ್ ಆಯಿತು. ಆನಂತರ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಮಧ್ಯಂತರ ಜಾಮೀನನ್ನು ಕೊಡಲಾಯಿತು. ಅರ್ಜೆಂಟಾಗಿ ಆಪರೇಷನ್ ಆಗಬೇಕು ಅಂತ. ನೋಡಿ, ಈಗಾಗಲೇ ಹೇಳ್ತಾ ಇದ್ರು ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅವರು, ಯಾಕೆ ದರ್ಶನ್ ಈಗಾಗಲೇ ಹೊರಗಡೆ ಇದ್ರು, ಮಧ್ಯಂತರ ಜಾಮೀನು ಮುಖಾಂತರ ಇದ್ರು, ಇಲ್ಲಿ ಹೋರಾಟ ಮಾಡ್ತಿರುವಂತ ಯಾವುದಕ್ಕೆ, ರೆಗ್ಯುಲರ್ ಬೇಲ್ಗೆ. ಈಗ ಮಧ್ಯಂತರ ಜಾಮೀನು ಮುಖಾಂತರ ಹೊರಗಡೆ ಇದ್ರು, ಎಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಓನ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕಷ್ಟೇ ಆಸ್ಪತ್ರೆಯಲ್ಲಿ. ಅದು ಬಿಟ್ಕೊಂಡು ಬೇರೆ ಮತ್ತೊಂದು ಮಗದೊಂದು ಫ್ರೆಂಡ್ಸ್ ಮೀಟು ಅಥವಾ ಬೇರೆ ಏನೋ ಕಾರ್ಯಕ್ರಮ, ಅದು ಯಾವುದಕ್ಕೂ ಹೋಗೋಕ್ಕಾಗಲ್ಲ. ಆದರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಎಲ್ಲ ಕಡೆ ಅಡ್ಡಾಡ್ಬೋದು. ಆದರೆ ಸಾಕ್ಷಿಗಳಿಗೆ ಯಾವುದೇ ರೀತಿಯಾದಂಥ ಬೆದರಿಕೆ ಹಾಕಬಾರ್ದು, ಸಾಕ್ಷ್ಯ ನಾಶ ಮಾಡಬಾರ್ದು, ಇಷ್ಟು ಮಾತ್ರ ಕಟ್ಟುನಿಟ್ಟಿನ ಷರತ್ತಿರುತ್ತೆ. ಆಲ್ರೆಡಿ ಈಗಾಗಲೇ ಹೊರಗಡೆ ಇದ್ದಾರೆ. ಪಾಸ್ಪೋರ್ಟ್ ಇರ್ಬೋದು, ಮತ್ತೊಂದು